ಒಟ್ಟಾರೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು 43 ಕಡೆ ಹಿಂದೂ ಸಮಾಜೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನನ್ನ ಊರಿನಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನನ್ನ ನಿರೀಕ್ಷೆಗೆ ಮೀರಿ ಜನ ಕೂಡ ಬಂದಿದ್ದರು. ಸುಮಾರು 10,000 ಮೆರವಣಿಗೆಯಲ್ಲಿದ್ದಂಥ ಜನ ವಾದ್ಯಗಳೊಂದಿಗೆ, ದೇವರ ಮೆರವಣಿಗೆಗಳೊಂದಿಗೆ, ಘೋಷವಾಕ್ಯಗಳೊಂದಿಗೆ ಮಳೆ ಬೀಳ್ತಾಯಿದ್ರು. ಸ್ವಲ್ಪ ಸಣ್ಣ ಮಳೆ ಬೀಳ್ತಾಯಿದ್ರು ಕೂಡ ಉತ್ಸಾಹ ಕುಗ್ಗಿರಲಿಲ್ಲ. ನೂರಾರು ಮಹಿಳೆಯರು ಕಳಸಗಳನ್ನು ಹೊತ್ತುಕೊಂಡು ಸುಮಾರು 4 ಕಿಲೋಮೀಟ್ರಿಗೆ ಹೆಚ್ಚು ಮೆರವಣಿಗೆಯನ್ನು ಮಾಡಿದ್ವಿ. ಮತ್ತು ಇವತ್ತು ನಮಗೆ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬರಬೇಕಾಗಿತ್ತು. ಅವರು ಅನಿವಾರ್ಯವಾಗಿ ರಷ್ಯಾಗೆ 2 ದಿನಗಳ ಹಿಂದೆ ಆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ರಾತ್ರಿ ನನಗೆ ಫೋನ್ ಮಾಡಿ ಮತ್ತು ಸ್ವಾಮೀಜಿಗಳನ್ನು ಇವತ್ತು ಚುಂಚನಗಿರಿ ಮಠದಿಂದ ಕಳಿಸಿದರು. ಭಾಳ ಪ್ರಮುಖ ಭಾಷಣಕಾರರಾದಂಥ ಕಲ್ಕಡ ಪ್ರಭಾಕರ್ ರಾಯರದು ಕೂಡ ನಮಗಾಗಿತ್ತು. ಆದರೆ ಮೊನ್ನೆ ಒಂದು ಕೇಸು ಅವ್ರ ಮೇಲೆ ಆಗಿ 5ನೇ ತಾರೀಕುವರೆಗೂ ಕೂಡ ಅವರೆಲ್ಲೂ ಕೂಡ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಹೊರಗಡೆ ಬಿಟ್ಟಿಲ್ಲ. ಸೊ ಅವರು ಬಂದಿದ್ದರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ ಆಗ್ತಾಯಿತ್ತು. ಆದರೂ ಕೂಡ ನಮ್ಮ ಕ್ಷೇತ್ರ ಮೊದಲಿಂದ ಕೂಡ ಹಿಂದೂಗಳ ಪ್ರಬಲವಾದಂಥ ಸಂಘಟನೆ ಇರ್ತಕ್ಕಂಥ ಕ್ಷೇತ್ರ. ಹಿಂದೂ ಸಮಾಜೋತ್ಸವ ಅಂತ ಹೇಳಿದ್ರೆ ನಾವೇನು ಯಾರ ಮೇಲೆ ಆಕ್ರಮಣ ಮಾಡೋದಲ್ಲ. ನಮ್ಮ ದೇಶದ ಇತಿಹಾಸದಲ್ಲಿ ಯಾವತ್ತೂ ನಮ್ಮ ದೇಶದವ್ರು ಬೇರೆ ಮೇಲೆ ಆಕ್ರಮಣ ಮಾಡಿಲ್ಲ, ಬೇರೆಯವ್ರಗಳಿಂದ ತುಳ್ಕೊಂಡಿರ್ತಕ್ಕಂಥದ್ದು. ಇನ್ನೂ ಕೂಡ ತುಳಿಸ್ಕೊಬಾರ್ದು. ಅಟ್ಲೀಸ್ಟ್ ನಾವು ಒಂದಾಗಿರಬೇಕು. ಯಾರು ನಮ್ಮ ಮೇಲೆ ಯಾವತ್ತಾದ್ರೂ ತುಳಿತಕ್ಕೆ ನಮ್ಮ ಮೇಲೆ ಬಂದಾಗ, ನಮ್ಮ ಧರ್ಮಕ್ಕೆ ಅಪಮಾನ ಮಾಡಿದಾಗ, ನಮ್ಮ ಮೇಲೆ ಏನೋ ಆಕ್ರಮಣ ಮಾಡಿದಾಗ ನಾವು ಸಿದ್ಧವಾಗಿರಬೇಕು. ನಾವು ಹಿಂದೂ ಸಮಾಜ ಮಲಗಿರಬಾರ್ದು. ಮಲಗಿ 1000 ವರ್ಷ ನಾವು ಅರ್ಧಕ್ಕಿಂತ ಜಾಸ್ತಿ ದೇಶವನ್ನು ಕಳ್ಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಎಚ್ಚರವಾಗಿರಬೇಕು ಅಂತಕ್ಕಂಥದ್ದನ್ನೇ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಈ ಪ್ರಯುಕ್ತ ಇವತ್ತು ಹಿಂದೂ ಸಮಾಜೋತ್ಸವ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಸಣ್ಣ ಮಟ್ಟದಲ್ಲಿ, ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ 2,000, 3,000 ಈ ಥರ ಎಲ್ಲ ಕಾರ್ಯಕರ್ತರು ಎಲ್ಲ ಸೇರಿ ತುಂಬ ಚೆನ್ನಾಗಿ ಆಗ್ತಾಯಿದೆ. ನಿಜಕ್ಕೂ ಕೂಡ ಇದು ಇಡೀ ದೇಶದಲ್ಲಿ ಎದ್ದಾಗ ಮತ್ತೊಂದು ಸರಿ ಹಿಂದೂ ಅಲೆ ಎದ್ದೇಳ್ತದೆ, ಮತ್ತು ನಾವು ಜಾಗೃತರಾಗ್ತೀವಿ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.